ವೆಲ್ಕಮ್ ಬ್ಯಾಕ್. ಇನ್ನು ಕಾಂಗ್ರೆಸ್ನಲ್ಲಿ ಮತ್ತೆ ಗುರು ಶಿಷ್ಯರ ಕೇಲು ಶುರುವಾಗುಬಿಟ್ಟಿದೆ. ಸಿದ್ದು ಸಾಹುಕಾರ್ ಗುಪ್ತ ಮೀಟಿಂಗ್ ಈಗ ಬಹಳ ಕುತೂಹಲ ಕಾರಣ ಆಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಗುರು ಶಿಷ್ಯರ ಆಟ ಶುರುವಾಗುಬಿಟ್ಟಿದೆ. ಯಾರು ಸಿಎಂ ಸಿದ್ದರಾಮಯ್ಯ ಮತ್ತು ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಇಷ್ಟು ದಿನ ಕಾಂಗ್ರೆಸ್ಸಿನ ರಾಜಕೀಯ ಶಿಫ್ಟ್ ಆಗಿತ್ತು. ಆದ್ರೆ ಈಗ ದೆಹಲಿಯಿಂದ ಬರ್ತಿದ್ದಂತೆ ಮತ್ತೆ ಒಂದು ಹೊಸ ನಯ ಆಟ ಬಿಜೆಪಿಯಲ್ಲಿ ಆಗ್ತಾ ಇದೆ. ಸಿದ್ದು ಮತ್ತು ಸಾಹುಕಾರ್ ಏನು ಚರ್ಚೆ ಮಾಡಿದ್ದಾರೆ, ಭೇಟಿಯಾಗಿರೋದಕ್ಕೆ ಕಾರಣ ಏನು, ವಿಚಾರ ಅನ್ನೋ ವಿಚಾರ ಅದುವೇ ಕಾಂಗ್ರೆಸ್ನಲ್ಲಿ ಆಗ್ತಿರುವ ಒಂದು ಸ್ಫೋಟಕ ಇನ್ಸೈಡ್ ಸುದ್ದಿಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರನ್ನ ಭೇಟಿ ಆಗಿಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು, ಅದು ಕೂಡ ದೆಹಲಿಗೆ ಹೋಗಿ ಬರ್ತಿದ್ದಂತೆ. ಹಾಗಾಗಿ ಈ ಗುಪ್ತ ಮಾತುಕತೆ ಹಿಂದಿರುವ ರಾಜಕೀಯ ಲೆಕ್ಕಾಚಾರ ಏನು? ದೆಹಲಿಯಲ್ಲಿ ಹೋಗಿ ಬರ್ತಿದ್ದಂತೆ ಮೀಟಿಂಗ್ ಮಾಡಿದ್ದಾರೆ. ಬಹಳ ಸೀಕ್ರೆಟ್ ಆಗಿ ಇನ್ಸೈಡ್ ಸ್ಟೋರಿ ಇದು. ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ ಇವೆಲ್ಲದರ ನಡುವೆ ಗುರು ಶಿಷ್ಯರ ಮೀಟಿಂಗ್ ಇದೆಯಲ್ಲ, ರಾಗ ಬಳಿ ಹನಿ ಟ್ರ್ಯಾಪ್ ವಿಚಾರ ಬಗ್ಗೆ ಪ್ರಸ್ತಾಪ ಆಗಿದೆಯಾ? ಇನ್ನು ಸ್ವಪಕ್ಷದ ನಾಯಕರ ವಿರುದ್ಧವೇ ಕೆಲವರಿಂದ ಕುತಂತ್ರದ ವಿಚಾರ ನೋಡಿ. ಡಿಕೆಶಿ ಹಸ್ತಕ್ಷೇಪದಿಂದ ಸರ್ಕಾರದಲ್ಲೂ ಗೊಂದಲ ಇದೆ. ಮೀಟಿಂಗ್ ಅಲ್ಲಾಗಿರುವಂತಹ ಪ್ರಮುಖ ವಿಚಾರಗಳನ್ನು ಗಮನಿಸ್ತಿದ್ದೀವಿ ನಾವು. ಸಿಎಂ ಸ್ಥಾನದ ಒಪ್ಪಂದದ ಬಗ್ಗೆ ಬಹಿರಂಗ ಚರ್ಚೆಗಳು ಯಾಕೆ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಕೂಡ ಸಿದ್ದು ಒತ್ತಡದ ವಿಚಾರ ಇರುವಂಥದ್ದು. 5 ವರ್ಷ ಡಿಕೆಶಿ ಅಧ್ಯಕ್ಷರಾಗಿದ್ದಾರೆ, ಬದಲಾವಣೆ ಸೂಕ್ತ ಅನ್ನುವಂಥ ಒಂದು ವಿಚಾರ. ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಪಾಲಿಸಬೇಕಾಗಿದೆ, ಹೀಗಾಗಿ ಎಲ್ಲರಿಗೂ ಕೂಡ ಸಮಾನತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಪ್ರಮುಖವಾಗಿರುವಂಥ ಒಂದಿಷ್ಟು ಚರ್ಚೆ ಆಗ್ತಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಈಗ ಗುರು ಶಿಷ್ಯರ ಮೀಟಿಂಗ್ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ. ಹಾಗಾಗಿ ಯಾವ್ಯಾವ ವಿಚಾರಗಳು ಇಲ್ಲಿ ಚರ್ಚೆ ಆಗಿದೆ, ಈ ಚರ್ಚೆ ಆಗೋದಕ್ಕೆ ಈ ಹೊತ್ತಿನಲ್ಲಿ ಏನು ಕಾರಣ ಹೇಳಿ? ಅಖಿಲೇಶ್, 3-4 ದಿನಗಳ ಹಿಂದೆ ಅಷ್ಟೇ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಭೇಟಿಯನ್ನು ಮಾಡಿದರು. ಈ ವೇಳೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನು ಕೊಡಲಿಲ್ಲ. ಆದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಾತ್ರ ಭೇಟಿಗೆ ಅವಕಾಶವನ್ನು ಕೊಟ್ಟು ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಸುಮಾರು ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನು ಮಾಡಿದರು. ಈ ವೇಳೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರ ಹಂಚಿಕೆ ವಿಚಾರ ಆಗಿರ್ಬೋದು ಮತ್ತು ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ಸಿಎಂ ಮೇಲೆ ಒತ್ತಡವನ್ನು ಹಾಕ್ತಾ ಇತ್ತು. ಸಂಪುಟವನ್ನು ವಿಸ್ತರಣೆ ಮಾಡಿ ಅಂತೇಳಿ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಡ್ತಾ ಇತ್ತು. ಈ ಹಿನ್ನೆಲೆಯಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯನವರು ಸದ್ಯಕ್ಕೆ ಸಂಪುಟ ವಿಸ್ತರಣೆ ಮಾಡೋದು ಬೇಡ, 30 ತಿಂಗಳು ಆಗಲಿ ಅನ್ನೋ ಒಂದು ಮಾತುಗಳನ್ನು ಹೈಕಮಾಂಡ್ಗೆ ಒಂದು ಮನವರಿಕೆಯನ್ನು ಮಾಡಿಕೊಟ್ಟಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಇದರ ಜೊತೆಗೇನೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರವೂ ಸಹ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಸಿಎಂ ಬಣದಲ್ಲಿರ್ತಕ್ಕಂಥ ಸಚಿವರುಗಳು ಸಹ ಪಟ್ಟನ್ನು ಹಿಡಿದುಕೊಂಡು ಕೂತಿದ್ರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ನಾಯಕರುಗಳು ಸಿಎಂ ಸಿದ್ದರಾಮಯ್ಯನವರ ಬಳಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರನ್ನ ಬದಲಾವಣೆ ಮಾಡೋದಾದ್ರೆ ಯಾರನ್ನ ಆ ಸ್ಥಾನಕ್ಕೆ ಕೂಡಿಸಬೇಕು ಅನ್ನೋ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸಹ ರಾಹುಲ್ ಗಾಂಧಿ ಅವರು ಮಾಹಿತಿಯನ್ನು ಪಡೆದುಕೊಂಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಿನ್ನೆ ಸಾಯಂಕಾಲ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿರುವಂಥದ್ದು. ಅಖಿಲೇಶ್, ಧನ್ಯವಾದಗಳು ವೀರೇಶ್ ತಮ್ಮೆಲ್ಲ ಮಾಹಿತಿಗೆ.